ಈಗ ಸ್ಟಾರ್ಟಿಂಗಲ್ಲಿ ನೀವು ಅಗರಬತ್ತಿಯನ್ನು ತಯಾರಿಸ್ತಾ ಇದ್ರಲ್ಲ, ಅವಾಗ ಎಷ್ಟು ವೆರೈಟಿ ಅಗರಬತ್ತಿಯನ್ನು ತಯಾರಿಸ್ತಾ ಇದ್ರಿ? ಸರ್ ನಾವು ಸೆಂಟೆಡ್ ಒಂದು 2-3 ಥರ ಮಾಡ್ತಿದ್ವಿ ಸರ್. ಯಾವ್ದು? ಡೈಲಿ ಯೂಸ್ಗೆ ರೆಗ್ಯುಲರ್ ಆಗಿ ಅದು ಅರ್ಧ ಕೆಜಿ 1 ಕೆಜಿ ಪ್ಯಾಕ್ ಎಲ್ಲ ನಮ್ಮ ಕಡೆ ಜಾಸ್ತಿ ಸೇಲ್ ಸರ್. ನಮ್ಮ ಕಡೆ ಸ್ವಲ್ಪ ಅದು ಬೇಸಿಕ್ ಆಗಿ ಒಂದು ನಾರ್ಮಲ್ ಸೆಂಟೆಡ್ ಸರ್, ಅಂತ ಹೇಳ್ಕೊಳ್ಳೋಂಥ ಏನು ಒಳ್ಳೆ ಸೆಂಟ್ ಅಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಒಂದು ಒಳ್ಳೆ ಸೆಂಟ್ ಹಾಕ್ತಿದ್ವಿ. ಒಂದು 2-3 ಥರ ಮಾಡ್ತೀವಿ ಸರ್. ಒಂದು 200 ಗ್ರಾಮದ ಒಂದು ಪೌಚ್ ಸರ್, ಒಂದು 500 ಗ್ರಾಮದ ಒಂದು ಪೌಚ್. ಅದೇ ಅರ್ಧ ಕೆಜಿದಲ್ಲಿ ಇನ್ನೊಂದು ಥರ ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಒಂದು ಬೇರೆ ಮಾಡ್ತಿದ್ವಿ ಸರ್. ಅಷ್ಟೇ ಒಂದು 2-3 ಥರ ಮಾಡ್ತಿದ್ವಿ ಅಷ್ಟೇ ಸರ್. ನಾವು ಈಗ ಬೇರೆ ಕಡೆ ನೀವು ಅಂಗಡಿಗೆಲ್ಲ ಸೇಲ್ ಮಾಡಬೇಕಿದ್ರೆ ಅಂಗಡಿಗೆ ಸೇಲ್ ಮಾಡ್ಬೇಕಾದ್ರೆ ಅದೇ 3 ಥರನೇ ಕೊಡ್ತಿದ್ವಿ ಸರ್. ಕೊಡ್ತಾ ಅದರದ್ದೇ ಡಿಮ್ಯಾಂಡ್ ಜಾಸ್ತಿ ಆಗಕ್ಕೆ ಶುರು ಆಯ್ತು ಸರ್. ಬರ್ತಾ ಬರ್ತಾ ಅದೇ ಕೇಳಕ್ಕೆ ಜನ ಅದೇ ಜಾಸ್ತಿ ಕೇಳಕ್ಕೆ ಶುರು ಮಾಡಿ. ಇವತ್ತೆಷ್ಟು ವೆರೈಟಿ ಇದೆ? ಇವಾಗ ನಾವು ಸರ್ ಯಾವುದು ವೆರೈಟಿ ಮಾಡತ್ತಿಲ್ಲ ಸರ್. ಇವಾಗ ಬರೀ ನಾವು ಕಚ್ಚಾ ಅಗರಬತ್ತಿ ಮಾತ್ರ ಸೇಲ್ ಮಾಡತ್ತೀವಿ ಸರ್. ನೀವು ಅಂದರೆ ನಮ್ಮಿಂದ ಬ್ರ್ಯಾಂಡೆಡ್ ಅವ್ರಿಗೆ ನಾವು ಕಚ್ಚಾ ಮಾತ್ರ ಸಪ್ಲೈ ಮಾಡ್ತೀವಿ. ಅವರೆಲ್ಲ ಪರ್ಫ್ಯೂಮ್ ಮಾಡಿಕೊಂಡು ಬ್ರ್ಯಾಂಡಿಂಗ್ ಮಾಡಿ ಅವರೆಲ್ಲ ಮಾರ್ಕೆಟ್ ಮಾಡ್ತಾರೆ ಸರ್. ನೈಸ್. ಈಗ ಜಸ್ಟ್ ನಾವು ಬರೀ ಕಚ್ಚಾ ರೆಡಿ ಮಾಡ್ತೀವಿ, ಕಚ್ಚಾನೇ ಸಪ್ಲೈ ಮಾಡ್ತೀವಿ ಸರ್. ಈಗ ಓಕೆ, ನೀವು ಯಾವುದು ಪರ್ಫ್ಯೂಮ್ ಇದು? ಇವಾಗ ಯಾವುದು ಪರ್ಫ್ಯೂಮ್ ಮಾಡ್ತಾ ಇಲ್ಲ ಸರ್. ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ, ಬಟ್ ಇವಾಗ ಕಚ್ಚಾ ಸಪ್ಲೈ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಸರ್. ಬಟ್ ಯಾವುದು ಬಿಸ್ನೆಸ್ ಲಾಭದ ದೃಷ್ಟಿಯಿಂದ ನೋಡಿದ್ರೆ ಇದಾ? ಸರ್ ಅದು ನಾವು ಪರ್ಫ್ಯೂಮ್ ಮಾಡಿ ಇದು ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಲ್ಲ, ಒಳ್ಳೆ ಲಾಭನ ಸರ್. ಬಟ್ ಅದಕ್ಕೆ ಕೆಲಸ ಜಾಸ್ತಿ ಇದೆ ಸರ್ ಅದು. ಓಕೆ. ಯಾಕೆ ನಾವು ಅದೆಲ್ಲ ಪರ್ಫ್ಯೂಮ್ ಮಾಡ್ಬೇಕು ಸರ್, ಪ್ಯಾಕಿಂಗ್ ಮಾಡ್ಬೇಕು, ಮಾರ್ಕೆಟಿಂಗ್ ಎಲ್ಲ ಅಡ್ಡಾಡಿ ಆರ್ಡರ್ ತರಬೇಕು, ಕೊಡ್ಬೇಕು ಸರ್. ಕ್ರೆಡಿಟ್ ಅಲ್ಲೂ ಕೊಡ್ಬೇಕು ಸರ್. ಆಮೇಲೆ ಇದರಲ್ಲಿ ನಾವು ಅವತ್ತಿಂದ ನಮ್ಗೆ ದುಡ್ಡು ಸಿಗುತ್ತೆ ಅಂದ್ರೆ ಕೊಡ್ಬೇಕು. ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಸರ್. ಓಕೆ. ಬಟ್ ಇವಾಗ ನಾವೇನು ಕಚ್ಚಾ ಕೊಡ್ತಿದ್ವಲ್ಲ ಸರ್, ರಾಬತ್ತಿ ಏನು ಕೊಡ್ತಾ ಇದೀವಿ, ಅಷ್ಟು ಕೆಲಸ ಇಲ್ಲ ಸರ್. ಅಷ್ಟು ನಮ್ಗೆ ವರ್ಕ್ ಬೀಳಲ್ಲ ಸರ್. ಇದು ಕಚ್ಚಾ ರೆಡಿ ಮಾಡ್ತೀವಿ, ಪ್ಯಾಕ್ ಮಾಡ್ತೀವಿ, ಕಂಪ್ನಿಗಳು ಕಳಿಸ್ಬಿಡ್ತೀವಿ ಸರ್. ಈಗ ಬಾಸ್ ವಾಲಾ, ಬಿ ದ ಬಾಸ್.